ಎಲ್ಲ ಸಜ್ಜನರ ಪಾಪವನ್ನು ಕತ್ತರಿಸಿ ಹಾಕುವ ಭಗವಂತ. ಅಸತಾಂ ಅಸಂಭವಾಯ, ಅಸಜ್ಜನರನ್ನು ನಿರ್ಮೂಲನ ಮಾಡುವ, ಸಂಹಾರ ಮಾಡುವ. ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯ ದಾಶುಷೇ. ಪರಮಹಂಸ ಆಶ್ರಮದಲ್ಲಿ ಇರುವಂತಹ ಜನರಿಗೆ ಯಾರು ಪ್ರಾಪ್ಯನೋ ಅನುಮೃಗ್ಯನೋ ಅಂಥ ಅನುಮೃಗ್ಯವಾದ ತನ್ನ ಸ್ವರೂಪವನ್ನು ಅವರಿಗೆ ಕರುಣೆ ಮಾಡಿ ಕೊಡ್ತಾನೆ. ಪರಮಹಂಸ ಸನ್ಯಾಸಿಗಳಾದ ಭಕ್ತರಿಗೆ ಏನು ಬೇಕು? ದೇವರು ಬೇಕು. ಆ ದೇವರನ್ನು, ತನ್ನನ್ನು ತಾನು ಪರಮಾತ್ಮ ಆ ಪರಮಹಂಸರಿಗೆ ಕೊಡ್ತಾನೆ. ನಮೋ ನಮಸ್ತೆ ಅಸ್ತು ಋಷಭಾಯ ಸಾತ್ವತಾಂ. ಪಂಚರಾತ್ರೋಕ್ತವಾದ ಕರ್ಮಗಳನ್ನು ಅನುಷ್ಠಾನ ಮಾಡುವಂತಹ ಜನರಿಗೆ ಸರ್ವೋತ್ತಮನಾಗಿ ಅನುಗ್ರಹವನ್ನು ಮಾಡುವ. ಕುಯೋಗಿನಾಂ, ಚೆನ್ನಾಗಿ ಯೋಗ ಸಾಧನ ಮಾಡದಿರುವ ಸಾಧಕರಾಗದಿರುವ ಜನರಿಗೆ ವಿದೂರ ಕಾಷ್ಠಾಯ, ದೇವರ ದಿಕ್ಕು ದೂರ ಮಾತ್ರವಲ್ಲ, ತುಂಬ ದೂರ. ದೇವರ ದಿಕ್ಕು ತುಂಬ ದೂರ. ವಿದೂರ ಕಾಷ್ಠಾಯ ಮುಹುಃಕುಯೋಗಿನ. ಸಾಮ್ಯ ಅತಿಶಯವಿಲ್ಲದ ತನ್ನ ಮಹಾಪರಾಕ್ರಮದಿಂದ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ. ತನ್ನ ಸ್ವಸ್ವರೂಪದಲ್ಲೇ, ಅನಂತ ಗುಣಪೂರ್ಣವಾದ ತನ್ನ ಸ್ವಸ್ವರೂಪದಲ್ಲೇ ರಮಮಾಣನಾದ ಆ ಪರಮಾತ್ಮನಿಗೆ ನಮಸ್ಕಾರ. ಆ ದೇವರ ವಿಷಯದಲ್ಲಿ ಯಾವ ವಿಹಿತ ಕರ್ಮವನ್ನೂ ಮಾಡಿ ನಿನಗೆ ಲಾಭ. ದೇವರ ಕೀರ್ತನವನ್ನು ಮಾಡಿ, ದೇವರ ಶ್ರವಣ ಮಾಡಿ, ದೇವರನ್ನು ನೋಡಿ, ದೇವರಿಗೆ ನಮಸ್ಕಾರ ಮಾಡಿ, ದೇವರ ಸ್ಮರಣೆ ಮಾಡು, ದೇವರ ಪೂಜಿಸು. ಏನು ಮಾಡಿದರೂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಏನು ಭಗವಂತನ ಮಹಿಮೆ! ಯತ್ಕೀರ್ತನಂ ಯತ್ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಎಷ್ಟೇ ತಪಸ್ಸು ಮಾಡಿ ಆ ತಪಸ್ಸು ಮಾಡಿದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ನಿಮಗೆ ಫಲ. ತಪಸ್ಸು ಮಾಡಿ ದೇವರಿಗೆ ಸಮರ್ಪಣೆ ಮಾಡದಿದ್ದರೆ ಫಲವಿಲ್ಲ. ಕೋಟ್ಯಾಂತರ ದಾನ ಮಾಡಿದ್ದಾಯಿತು, ದಾನ ಮಾಡಿದ್ದನ್ನು ದೇವರಿಗೆ ಸಮರ್ಪಿಸು. ಸ್ವಾಮಿ ಕೃಷ್ಣಾರ್ಪಣ, ನಿನ್ನ ಪೂಜೆ, ಆಗ ಪುಣ್ಯ ಬಂತು. ಹೀಗೆ ಎಲ್ಲರೂ ಯಾವ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಮಾತ್ರ ನಾಹಂ ಕರ್ತ ಹರಿಃಕರ್ತ ಇತ್ಯಾದಿ ಅನುಸಂಧಾನ ರೂಪವಾದಂಥದ್ದನ್ನು ಯಾರು ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅರುಣಗ್ರಹವನ್ನು ಮಾಡ್ತಾನೆ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಆಭೀರ, ಕಂಕ, ಯವನ, ಶಕಾದಿಗಳು ಇವರೆಲ್ಲರೂ, ಇನ್ಯಾರ್ಯಾರ ಪಾಪಿಷ್ಠರಿದ್ದಾರೆ ಅವರೆಲ್ಲರೂ ಎನ್ನೇಚ ಪಾಪ ಯದಪಾಶ್ರಯಾಶ್ರಯಾತ್. ಯಾವ ಭಗವಂತನ ಪಾದವನ್ನು ನಂಬಿದ, ಬ್ರಹ್ಮಾದಿ ದೇವತೆಗಳ ಪಾದವನ್ನು ನಂಬಿದ, ಋಷಿಗಳ, ದೇವತೆಗಳ, ಜ್ಞಾನಿಗಳ ಪಾದವನ್ನು ನಂಬಿದಂತಹ ಜನರಿಗೆ ಉದ್ಧಾರವಾಗ್ತದೆ. ಅಂತಹ ಪರಮಾತ್ಮನಿಗೆ ಅನಂತ ನಮಸ್ಕಾರ. ಅಂದರೆ ದೇವರನ್ನು ಆಶ್ರಯಿಸಿದರೆ ಉದ್ಧಾರವಲ್ಲ, ದೇವರ ಭಕ್ತರ 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 ಆಳಿನ ಭಕ್ತರ ಆಳಿನ ಭಕ್ತರ ಕೀಳುದಾಸನ ಪಾದವನ್ನು ಹಿಡಿದರೂ ಉದ್ಧಾರ ಉಂಟು. ಇಲ್ಲಿ ಈ ಗ್ರಿಡ್ಡಿನಿಂದಲೇ ನಮ್ಮ ಮನೆಗೆ ಲೈಟು ಕನೆಕ್ಷನ್ ತರಬೇಕಾಗಿಲ್ಲ, ಕರೆಂಟ್ ತರಬೇಕಾಗಿಲ್ಲ. ಗ್ರಿಡ್ಡಿನಿಂದ ಮತ್ತೊಂದು ಕಡೆಗೆ ಹೋಗಿ, ಅಲ್ಲಿಂದ ಇನ್ನೊಂದು ಕಡೆಗೆ, ಅಲ್ಲಿಂದ ಮತ್ತೊಂದು ಕಡೆಗೆ, ಅಲ್ಲಿಂದ ಮತ್ತೊಂದು ಕಡೆಗೆ, ಅಲ್ಲಿಂದ ಒಂದು ಸಣ್ಣ ಟ್ರಾನ್ಸ್ಫಾರ್ಮರಿಗೆ ಬಂದು, ಆ ಟ್ರಾನ್ಸ್ಫಾರ್ಮರಿಂದ ಮತ್ತೊಂದು ಕಡೆಗೆ ಮೀಟರಿಗೆ ಬಂದು, ಅಲ್ಲಿಂದ ನನಗೆ ನಮ್ಮ ಮನೆಗೆ ಬಂದರೂ ಲೈಟು ಬೀಳ್ತದೆ. ಹೀಗೆ ಯದಪಾಶ್ರಯಾಶ್ರಯಾಶ್ರಯಾಶ್ರಯಾಶ್ರಯಾಶ್ರಯ ಅರ್ಥ. ಅದಕ್ಕಾಗಿ ಯದಪಾಶ್ರಯಾಶ್ರಯಾತ್ ಅಂತ 2 ಸಲ ಅಂದರು. ಅಂದರೆ ಇದನ್ನು ನಿಮಗೂ ದೇವರಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟನ್ನೆಲ್ಲ ನಿಮ್ಮ ಮತ್ತು ದೇವರ ಮಧ್ಯದಲ್ಲಿ ಎಷ್ಟೆಷ್ಟು ಜನ ಬಿಂಬರಾಗಿದ್ದಾರೆ ಅಷ್ಟೆಲ್ಲರನ್ನೂ ಆಶ್ರಯ ಎಂಬ ಪದದಿಂದ ತೆಗೆದುಕೊಳ್ಳಿ. ಯದಪಾಶ್ರಯಾಶ್ರಯಾತ್ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಅಷ್ಟೆಲ್ಲರ ಅನುಗ್ರಹದಿಂದ ಆಗ್ತದೆ. ಸ ಏಷ ಆತ್ಮಾತ್ಮಮತ ಮಧೀಶ್ವರ. ಮನೋಜಯವನ್ನು ಮಾಡಿದವರಿಗೆ ಪರಮಾತ್ಮ
ಸ್ವಾಮಿಯಾಗಿದ್ದಾನೆ. ತ್ರಯೀಮಯ, ವೇದಮಯ. ಏನರ್ಥ ವೇದಮಯ? ವೇದ ಪ್ರಧಾನ. ವೇದ ಪ್ರಧಾನ ಅಂದರೆ ದೇವರಿಗೆ ವೇದ ಪ್ರಧಾನ ಅಂದರೆ ಏನು? ವೇದ ಪ್ರಧಾನ ಅಂದರೆ ವೇದದಲ್ಲಿ ಹೇಳಿದ ಕರ್ಮವನ್ನು ನೀನು ಮಾಡಿದೀಯಾ, ಆ ವೇದದಲ್ಲಿ ಹೇಳಿದ ಫಲವನ್ನು ಪರಮಾತ್ಮ ಕೊಡ್ತಾನೆ. ವೇದಾನುಸಾರಿ ವಶಗಃ ಸ್ವೇಚ್ಛಯಾತು ಹರಿರ್ಯತಃ. ಆದ್ದರಿಂದ ಪರಮಾತ್ಮನಿಗೆ ತ್ರಯೀಮಯ. ಧರ್ಮಮಯ, ಧರ್ಮ ಮಾಡಿದರೆ ಆ ಧರ್ಮಕ್ಕೆ ಏನು ಪ್ರಾಮಿಸ್ ಮಾಡಿದ ಫಲವಿದೆಯೋ ಆ ಫಲವನ್ನು ಕೊಡ್ತಾನೆ ಪರಮಾತ್ಮ. ಧರ್ಮಮಯ. ಅದೇ ತಪೋಮಯ. ಗತವ್ಯಲೀಕೈರಜಶಂಕರಾದಿಭಿರ್ವಿತರ್ಕಲಿಂಗೋ ಭಗವಾನ್ ಪ್ರಸೀದತಾಂ. ಗತವ್ಯಲೀಕೈ, ಮೋಸವಿಲ್ಲ, ಕಪಟವಿಲ್ಲ, ವಂಚನೆ ಇಲ್ಲ, ಶುದ್ಧ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡುವ ಬ್ರಹ್ಮಾದಿ ದೇವತೆಗಳಿಂದ ಪರಿಪೂರ್ಣವಾಗಿ ಆರಾಧಿತನಾದ ಆ ಭಗವಂತ ನನ್ನ ಮೇಲೆ ಪ್ರಸನ್ನನಾಗಲಿ. ಏನು ಸುಂದರ ಶ್ಲೋಕಗಳು, ಎಷ್ಟು ಅದ್ಭುತ ಶ್ಲೋಕ. ಶ್ರಿಯಃಪತಿ ಯಜ್ಞಪತಿ ಪ್ರಜಾಪತಿ ಧಿಯಾಂಪತಿ ಲೋಕಪತಿ ಧರಾಪತಿ ಗತಿರ್ಗತಿಶ್ಚಾಂದಕ ವೃಷ್ಣಿಸತ್ವತಂ ಪ್ರಸೀದತಂ ಬ್ರಹ್ಮ ಪ್ರಸೀದತಂ ಮೇ ಭಗವಾನ್ ಸತಾಂ ಪತಿ. ಯಾವ ಭಗವಂತನ ಪಾದದ ಧ್ಯಾನ ಮತ್ತು ಸಮಾಧಿಗಳಿಂದ ಶುದ್ಧವಾದ ಮನಸ್ಸಿನಿಂದ ಪರಮಾತ್ಮನ ತತ್ವವನ್ನು ತಿಳಿದುಕೊಳ್ತಾರೋ ಅಂಥ ಭಗವಂತ ಮುಕುಂದ ಪ್ರಸನ್ನನಾಗಲಿ ಎಂದು ನಾರಾಯಣ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಮುಂದೆ ವೇದವ್ಯಾಸ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಪ್ರಚೋದಿತಾಯೇನ ಪುರಾ ಸರಸ್ವತಿ ವಿತನ್ವತ ಅಜಸ್ಯ ಸತೀಂ ಸ್ಥಿತಿಂ ಹೃದಿ ಸ್ವಲಕ್ಷಣ ಪ್ರಾದುರತ್ ಅಭೂತ್ಕಿಲಸ್ಯತಃ ಸಮೇ ಋಷೀಣಾಂ ಋಷಭಸ್ ಪ್ರಸೀದತ. ಮೂಲರೂಪಿಯಾದ ನಾರಾಯಣನನ್ನು ಆರಂಭ ಮಾಡಿಕೊಂಡು ನಾನಾ ರೂಪಗಳ ಸ್ತೋತ್ರವಿದ್ದಂತೆ ಮಾಡಿ ಕೊನೆಗೆ ವೇದವ್ಯಾಸ ದೇವರ ಸ್ತೋತ್ರ ಗುರುಸ್ತೋತ್ರವನ್ನು ಮಾಡಿ ಆಮೇಲೆ ತಮ್ಮ ಬಿಂಬರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಭೂತೈರ್ಮಹದ್ಭ್ಯ ಯೈಮ ಪುರೋ ವಿಭು ನಿರ್ಮಾಯ ಶೇತೆ ಯದಮೂಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮಿ. ನನ್ನ ಮಾತುಗಳನ್ನು ಚಂದವಾಗಿ ತನ್ನ ನಾಮಗಳಿಂದ ಅಲಂಕಾರಗೊಳಿಸಲಿ. ನನ್ನ ಮಾತಿನಲ್ಲಿ ದೇವರು ಬಂದರೆ ಆ ಮಾತಿಗೆ ಅಲಂಕಾರ, ನಮ್ಮ ಮಾತಿಗೆ ಅಲಂಕಾರ. ದೇವರ ನಾಮಸ್ಮರಣೆಯನ್ನು ಮಾಡುವಂಥದ್ದು ಅನೇಕರಿಗೆ ರೂಢಿ ಇರ್ತದೆ. ನಮ್ಮಲ್ಲಿ ಭಾಳ ರೂಢಿ ಇಲ್ಲ. ನಾನು ಹೋದೆ ನೀನು ಬಂದಿ, ನಾನು ಹೋದೆ ನಾನು ಅದನ್ನು ಮಾಡಿದ್ದೆ ನೀನು ಅದನ್ನು ಮಾಡಲಿಲ್ಲ, ಇಷ್ಟೇ ಮಾತಾಡ್ತಾ ಕೊಡ್ತೇನೆ. ಆ ಜನ ಅಂತಾರೆ, ಅವರಂತಾರೆ ದೇವರಿಚ್ಛೆ 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 ಅಂತವರಂತಾರೆ. ಅವರು ಏನಂತಾರೆ? ಇನ್ಶಾಲ್ಲ ಏನು ಇಲ್ಲಿ ಯಾಕೆ ಅನ್ಬೇಕು ಅಂತ ಪ್ರಯತ್ನ ಮಾಡಿದೆ. ನೀವು ಯಾರು ಅನ್ನಲಿಲ್ಲ, ಮತ್ತೆ ಕೊನೆಗೆ ನಾನೇ ಅನ್ನಬೇಕಾಯ್ತು. ದೇವರಿಚ್ಛೆ ದೇವರಿಚ್ಛೆ ಅಂತ ಪ್ರತಿ ಕ್ಷಣಕ್ಕೆ ದೇವರಿಚ್ಛೆ ಅಂತನ್ನುವಂತಹ ಒಂದು ರೂಢಿ ಅವರು ಇಟ್ಟುಕೊಂಡಾಗ ಇಂಥ ಪರಂಪರೆ, ಇಂಥ ಜ್ಞಾನ. ನಿಮಗೆ ನಾನು ಒಂದು ಚಾಲೆಂಜ್ ಮಾಡ್ತೇನೆ, ಯಾರು ತಪ್ಪು ತಿಳಿಬೇಡಿ. ಒಂದು ಚಾಲೆಂಜ್ ಮಾಡ್ತೇನೆ. ಇಸ್ಲಾಂ ಗ್ರಂಥಗಳನ್ನು ನಾನು ಓದಿದ್ದೇನೆ. ಬೈಬಲ್ ಗ್ರಂಥಗಳನ್ನು ಒಂದಲ್ಲ, ಅದಕ್ಕೆ ಸಂಬಂಧಪಟ್ಟ ಅನೇಕ ಗ್ರಂಥಗಳನ್ನು ನಾನು ಓದಿದ್ದೇನೆ. ನನ್ನ ಲೆಕ್ಕದೊಳಗೆ ಬಹಳೇನು ಓದಿದ್ದೇನೆ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ಆದರೆ ಪ್ರಧಾನವಾದ ಗ್ರಂಥಗಳನ್ನು ನಾನು ಅವಶ್ಯವಾಗಿ ಓದಿದ್ದೇನೆ. ನಮ್ಮಲ್ಲಿ ದೇವರನ್ನು ಎಷ್ಟಾಗಿ ಅದ್ಭುತವಾಗಿ ವರ್ಣಿಸಿದ್ದಾರೆ ಅಷ್ಟು ಅದ್ಭುತವಾಗಿ ಅವರು ಇಬ್ಬರೂ ವರ್ಣಿಸಿದ್ದಾರೆ. ಸಹಸ್ರಾಂಶ ಇಲ್ಲ. ಅದೇನೇನು ಅಂತನ್ನುವುದನ್ನು ಬೇಕಾದರೆ ಮತ್ತೊಮ್ಮೆ ಈ ಜ್ಞಾನಸತ್ರ ಮುಗಿದ ಮೇಲೆ ಅಜ್ಞಾನ ಸತ್ರದಲ್ಲಿ ಇಟ್ಟುಕೊಳ್ಳಿ ಹೇಳ್ತೇನೆ. ಭೂತೈರ್ಮಹದ್ಭಿ ಯೈಮಃ ಪುರೋ ವಿಭುರ್ ನಿರ್ಮಾಯ ಶೇತೆ ಯದಮೂಷು ಪುರುಷಃ. ಪರಮಾತ್ಮ ತನ್ನಿಂದ ಸೃಷ್ಟವಾದ ಪಂಚಮಹಾಭೂತಗಳಿಂದ ದೇಹವನ್ನು ನಿರ್ಮಾಣ ಮಾಡಿ ಆ ದೇಹದಲ್ಲಿ ತಾನು ಒಳಗಿದ್ದು ಷೋಡಶಾತ್ಮಕ 16 ಇಂದ್ರಿಯಗಳಲ್ಲಿ ಎಲ್ಲ ಕಡೆಗೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು ಇವುಗಳಲ್ಲಿ ಪಂಚಮಹಾಭೂತಗಳಲ್ಲಿ ಸಾಕ್ಷಿಯಲ್ಲಿ ಎಲ್ಲ ಕಡೆಗೆ ಇದ್ದು ಏನು ಭೋಗವನ್ನು ಮಾಡ್ತಾನೋ ಆ ಭಗವಂತ ಷೋಡಶಾತ್ಮಕ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ. ಆ ಭಗವಂತ ನನ್ನ ಮಾತಿಗೆ
ತನ್ನ ಅಲಂಕಾರವನ್ನು ಕೊಡಲಿ. ಒಂದರ್ಥ ಆ ಭಗವಂತನ ನಾಮಗಳೇ ನನ್ನ ಮಾತಿನ ಅಲಂಕಾರವಾಗಲಿ. ಏನು ಸುಂದರವಾದ ಬೇಡಿಕೊಳ್ಳುವಾಗಲೇ ದೇವರಿಗೆ ಬೇಡಿಕೊಂಡು ಬಿಟ್ಟರು. ಹಾಗಾಗಿ ದೇವರು ಅನುಗ್ರಹವನ್ನು ಮಾಡಿಬಿಟ್ಟ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೇ ಪಪುರ್ಜ್ಞಾನಮಯಂ ಸೌಮ್ಯಾಹ ಯನ್ಮುಖಾಂಬುರಃ ಸುಹಂ. ಆ ವಾಸುದೇವ ವೇದಸ್ಸನಿಗೆ ಪರಮಾತ್ಮನಿಗೆ ನಮಸ್ಕಾರ. ಯಾವ ಪರಮಾತ್ಮನ ಜ್ಞಾನಮಯವಾದಂತಹ ಆಸವವನ್ನು ಉಂಡು ತೃಪ್ತರಾಗ್ತಾರೋ ಅಂತಹ ಪರಮಾತ್ಮನಿಗೆ ನಮಸ್ಕಾರ. ನೀನು ಏನು ಪ್ರಶ್ನೆ ಕೇಳಿದೆಯೋ ಪರೀಕ್ಷಿತ್, ಆ ಎಲ್ಲ ಪ್ರಶ್ನೆಗಳನ್ನು ನಾರದರು ಬ್ರಹ್ಮದೇವರಿಗೆ ಪ್ರಶ್ನೆ ಕೇಳಿದ್ದಾರೆ. ಬ್ರಹ್ಮದೇವರು ಏನು ಉತ್ತರ ಹೇಳಿದರೋ ಅದನ್ನು ನಾನು ನಿನಗೆ ಹೇಳಿಬಿಡ್ತೀನಿ, ಆಯ್ತಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ನಾರದರು ಏನು ಪ್ರಶ್ನೆ ಕೇಳಿದರು ಅಂತ ನಾವು ಅದನ್ನು ಹೇಳ್ತಾರೆ.